ಕೂಡ ಜನ ಏನು ಮಾಡ್ತೀವಿ, ಇದರಿಂದ ರೋಗ ಬರ್ತದೆ ಅಂತ ಗೊತ್ತಿದ್ರೂ ಕೂಡ ಅದನ್ನೇ ಜಾಸ್ತಿ ಮಾಡ್ತೀವಿ. ಸಿಗರೆಟ್ನಿಂದ ಸ್ಮೋಕಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ ಇರ್ತದೆ. ಅದು ಓದ್ಕೊಂಡು ಪುನಃ ಸಿಗರೆಟ್ ಸೇರ್ತಾ ಇರ್ತೀವಿ. ಅದರಿಂದ ಕ್ಯಾನ್ಸರ್ ಬರ್ತದೆ ಅಂತ ಗೊತ್ತಿದ್ದು ಕೂಡ ಅದನ್ನೇ ಮಾಡ್ತೀವಿ ನಾವು. ಸೊ ಇದಕ್ಕೆ ಜನರು ಜಾಗೃತರಾಗಬೇಕಾಗ್ತದೆ. ಮತ್ತು ಕೆಟ್ಟ ಚಟಗಳಿಂದ ದೂರ ಆಗ್ತಕ್ಕಂಥ ಪ್ರಯತ್ನವನ್ನು ಮಾಡೋದು. ನಾನು ಭಾಳ ಸಿಗರೇಟ್ ಸೇರ್ತಿದ್ದೆ ಒಂದು ಕಾಲದಲ್ಲಿ. ಆಮೇಲೆ ಸಿಗರೇಟ್ ಸೇದಿದ್ರೆ ಆಯುಷ್ ಕಡಿಮೆ ಆಯ್ತದೆ ಅಂತ ಗೊತ್ತಾಯಿತು, ಕಾಯಿಲೆ ಬರ್ತದೆ ಅಂತ. ಆಮೇಲೆ ಬಿಡ್ಬಿಟ್ಟೆ 87ನೇ ಇಸ್ವಿನಲ್ಲಿ. ಆದರೂ ಅದರ ಎಫೆಕ್ಟ್ ಏನಾಯಿತು ಅಂತಂದರೆ, ಸಿಗರೇಟ್ ಸೇರ್ತಾ ಇದ್ದಿದ್ದರಿಂದ ಹಾರ್ಟ್ ಪ್ರಾಬ್ಲಮ್ ಶುರುವಾಯಿತು. ನಾನು ಈಗ ಆಂಜಿಯೋಪ್ಲಾಸ್ಟಿ ಮಾಡಿಸ್ಕೊಂಡಿದ್ದೀನಿ. ಅಂದರೆ 2000ನೇ ಇಸ್ವಿನಲ್ಲಿ ಮಾಡಿಸ್ಕೊಂಡೆ. ಈಗಾಗಲೇ 24 ವರ್ಷ ಆಯ್ತಾ ಬಂದಿದೆ. ಜುಲೈ ತಿಂಗಳಲ್ಲಿ ಮಾಡಿಸ್ಕೊಂಡದು. ಸೊ ನಾನು ಹೆಚ್ಚಾಗಿ ಸಿಗರೇಟ್ ಸೇದೋದ್ರಿಂದ ಅದು ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಜೊತೆಗೆ ಡಯಾಬಿಟಿಕ್ ಕೂಡ ಸೇರ್ಕೊಬಿಡ್ತದೆ. ನಮ್ಮ ಆಹಾರ ಪದ್ಧತಿ, ನಮ್ಮ ಜೀವನ ಶೈಲಿ, ಇವನ್ನ ನಾವು ಬದಲಾವಣೆ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಆಹಾರ ಪದ್ಧತಿ, ಜೀವನ ಶೈಲಿ ಅನೇಕ ರೋಗಗಳನ್ನು ತಡೆಗಟ್ಟಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ಈ ರೀತಿಯ ಸಮಾಜದಲ್ಲಿ ಜಾಗೃತಿ ಬೆಳೆಸ್ತಕ್ಕಂಥದ್ದು ಕೂಡ ಆರೋಗ್ಯ ಇಲಾಖೆಯ ಜವಾಬ್ದಾರಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ.